ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಮಾಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು 0.75 mm. ಆಮೇಲೆ ಇದು ಈ ಥರದ ಒಂದು ರೌಂಡ್ ಬೀಡ್ ಈ ಥರದ್ದು, ಮತ್ತು ಒಂದು ಇದು ಲೀಫ್ ಬೀಡನ್ನು ಉಪಯೋಗಿಸ್ತಾ ಇದ್ದೀನಿ. ಈ ಲೀಫ್ ಬೀಡ್ ಈ ಥರದ್ದು. ಫಸ್ಟ್ ದಾರ ಲಾಕ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ, ಅದು ಸೇಫ್ ಆಗಿರುತ್ತೆ. ಈಗ ಒಂದು ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಇದನ್ನು ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ. ಇದಾದಮೇಲೆ ಒಂದು ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಒಂದು ಚೈನ್, ಮತ್ತು ಇದು ರೌಂಡ್ ಬೀಡ್, ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ ಒಂದು ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ ಒಂದು ರೌಂಡ್ ಬೀಡ್, ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ ಒಂದು ಚೈನ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ ಒಂದು ರೌಂಡ್ ಬೀಡ್, ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ ಒಂದು ಚೈನು ಲಾಕ್ ಮಾಡಿ ಬಟ್ಟೆಗೆ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಒಂದು ರೌಂಡ್ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಮತ್ತು ಒಂದು ಚೈನ್ ಮಾಡಿ ಲಾಕ್ ಮಾಡಿ, ಮತ್ತು ರೌಂಡ್ ಬೀಡ್ ಮಾಡಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಒಂದು ಚೈನ್ ಮಾಡಿ ಲಾಕ್ ಮಾಡಿ. ಹೀಗೆ ಮಾಡ್ಕೊಂಡು ಹೋಗಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಬೀಡ್ಸ್ ಹಾಕ್ಕೊಂಡು ಬಂದೀನಿ. ಕೊನೆಯಲ್ಲಿ ಬೀಡ್ಸ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಈಗ ಈ ಬೀಡ್ ಸುತ್ತಲೂ ಎಷ್ಟು ಚೈನ್ ಬರುತ್ತೆ ಅಷ್ಟು ಮಾಡ್ಕೊಳ್ಳಿ. 5 ಚೈನ್ ಬರ್ಬೋದು. ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಬೀಡ್ನ ಈ ಕಡೆ ಲಾಕ್ ಮಾಡಿ. ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಮಾಡಿಕೊಂಡು ಈ ಒಂದು ಚೈನ್ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ನಾವು ಸಾಮಾನ್ಯವಾಗಿ 3 ಚೈನ್ ಲಾಕ್ ಎಲ್ಲ ಮಾಡ್ತೀವಲ್ವ, ಅದೇ ಥರ. ಮತ್ತು 5 ಚೈನು, ಬೀಡ್ನ ಈ ಕಡೆ ಲಾಕು. ಈ ಒಂದು ಚೈನ್ ಮೇಲೆ ಒಂದು ಚೈನ್ ಹಾಕ್ಕೊಂಡು ಲಾಕು. ಯಾವಾಗಲೂ ನಾವು 3 ಚೈನ್ ಮೇಲೆ 3 ಚೈನ್ ಮಾಡ್ತೀವಲ್ವ, ಅದೇ ಥರ ಇಲ್ಲಿ ಒಂದು ಚೈನಲ್ಲಿ ಒಂದು ಚೈನ್, ಬೀಡ್ ಸುತ್ತಲೂ ಚೈನು. 4, 5 ಇದನ್ನು ಬೀಡ್ನ ಈ ಕಡೆ ಈ ಥರ ಮಾಡ್ಕೊಂಡು ಹೋಗಿ. ಪೂರ್ತಿ ಬ್ಯಾಕ್ ಸೈಡ್ ತೋರಿಸ್ತೀನಿ ಮಾಡಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳು ಹಾಕ್ಕೊಂಡು ಬಂದಿದ್ದೀನಿ. ಈಗ ಒಂದು ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ಇಲ್ಲಿ ಈ ಬೀಡ್ ಮೇಲೆ ಚೈನ್ ಇದೆಯಲ್ವ, ಫಸ್ಟ್ ಬೀಡಿನ ಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎಲ್ಲ ಫುಲ್ಲು 5 ಚೈನಲ್ಲೂ ಸಿಂಗಲ್ ಕ್ರೋಶೆ. ಈ ಥರ 5 ಸಿಂಗಲ್ ಕ್ರೋಶೆ ಬರುತ್ತೆ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಬೀಡ್ ಪಕ್ಕದ ಲಾಕ್ ಇದೆಯಲ್ವ, ಈಗ ನೀವು ಚೈನೆಲ್ಲ ಲಾಕ್ ಮಾಡಿದರೆ ಅಲ್ಲೇ. ಇನ್ನೀಗ ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಅದು ಹಾಗೆ ಇರಲಿ. ಇಲ್ಲಿಂದ ನೆಕ್ಸ್ಟ್ ಬೀಡ್ ಹಿಂದ್ಗಡೆ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ ದಾರ ಸುತ್ತಕೊಂಡು ಇದರೊಳಗಿನ ದಾರ ತಂದು 3 ಲೂಪ್ ಇರುತ್ತೆ, 3 ಒಂದೇ ಈ ಥರ ದಾರ ತಗೊಂಡು 3 ಒಂದೇ ಮಾಡ್ಕೋಬೇಕು. ದಾರ ತಗೊಂಡು ಹಿಂಗೆ ಇದು 3 ಆಯಿತು. 4 ಸಾರಿ ಮಾಡಿದೆ ಹಾಫ್ ಡಬಲ್ ಕ್ರೋಶೆ. ಈಗ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ.
ಲೀಫ್ ಬೀಡ್ ಸೇರಿಸ್ಬಿಟ್ಟು ಮತ್ತೆ 4 ಸಾರಿ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಥರ ದಾರ ಸುತ್ತಕೊಂಡು ತನ್ನಿ 3 ಲೂಪನ್ನು ಕೂಡ ದಾರ ತಗೊಂಡು ಒಂದೇ ಸಾರಿಗೆ ಒಂದೇ ಮಾಡ್ಕೊಳ್ಳೋದು. ಇನ್ನೊಂದು ಸರಿ ಹಿಂಗೆ ದಾರ ಸುತ್ತಕೊಳ್ಳಿ. 2 3 4 ಈ ಥರ 4 ಸಾರಿ ಮಾಡಿದೆ. 4 ಸಾರಿ ಇಲ್ಲಿ, ಆಮೇಲೆ ಬೀಡು ಲೀಫ್ ಬೀಡು, ಆಮೇಲೆ 4 ಸಾರಿ. ಇದನ್ನು ಈ 2 ಚೈನ್ ಆದಮೇಲೆ ಈ ಕಡೆ ಬೀಡ್ ಪಕ್ಕ ಇದೆಯಲ್ವಾ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಹೀಗೆ, ಆಗ ಈ ಥರ ಬರುತ್ತೆ. ಈಗ ನೆಕ್ಸ್ಟು ಬೀಡ್ನ ಹಿಂದ್ಗಡೆ ಸಿಂಗಲ್ ಕ್ರೋಶೆ, ಇದು ಕುಚ್ಚಿಗೆ. 3 4 5 ಸಿಂಗಲ್ ಕ್ರೋಶೆ ಬರುತ್ತೆ 5 ಚೈನ್ಗೆ. ಇದನ್ನು ಈ ಬೀಡ್ ಪಕ್ಕದ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ನೀವು ಚೈನ್ ಲಾಕ್ ಮಾಡಿದ್ದೀರಲ್ವ, ಅದರ ಮೇಲೆ ಮಾಡ್ಕೊಳ್ಳಿ. 2ನೇ ರೌಂಡಲ್ಲಿ ಚೈನ್ ಲಾಕ್ ಮಾಡಿದ್ದೀರಲ್ವ, ಅಲ್ಲಿ ಅಲ್ಲಿಂದಲೇ ಈಗ ಎಲ್ಲಿ ನೀವು ಈ ಸಿಂಗಲ್ ಕ್ರೋಶೆ ಲಾಕ್ ಮಾಡಿದ್ದೀರಾ ಅಲ್ಲಿಂದಲೇ ನೆಕ್ಸ್ಟ್ ಬೀಡ್ ಹಿಂದ್ಗಡೆ ಹಾಫ್ ಡಬಲ್ ಕ್ರೋಶೆ ನೋಡಿ. 1 ಹತ್ರ ಮಾಡ್ಕೊಳ್ಳಿ, ಸ್ವಲ್ಪ ಎಳ್ಕೊಂಡು. 2 3 4 ಹಾಫ್ ಡಬಲ್ ಕ್ರೋಶೆ ಮಾಡಿ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಕೈಯಲ್ಲಿ ಹಿಡ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಮತ್ತೆ 4, ಆಮೇಲೆ ಮತ್ತೆ 4 ಹಾಫ್ ಡಬಲ್ ಕ್ರೋಶೆ. 3 ಲೂಪ್ ಆಗುತ್ತೆ, 3ಅನ್ನು ಸೇರಿಸ್ಕೊಳ್ಳಿ. ದಾರ ಸುತ್ತಕೊಳ್ಳಿ, ಇಲ್ಲಿಂದ ತಂದು 3 ಲೂಪ್ ಆಗುತ್ತೆ, 3ಅನ್ನು ಸೇರಿಸ್ಕೊಳ್ಳಿ. ದಾರ ತಗೊಳ್ಳಿ, ಇದು 3ನೇದು, ಇನ್ನೊಂದು ಸ್ವಲ್ಪ ಕೈಯಲ್ಲಿ ಜರುಗಿಸ್ಕೊಳ್ಳಿ, ಜಾಗ ಆಗುತ್ತೆ. ಇದನ್ನು ಈ ಕಡೆ ಬೀಡ್ನ ಪಕ್ಕದ ಲಾಕ್ ಇದೆಯಲ್ವಾ, ಈ ಒಂದು ಚೈನ್ ಆಗಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಇದು ಕುಚ್ಚಿಗೆ ಸಿಂಗಲ್ ಕ್ರೋಶೆ ಹಿಂಗೆ ಮಾಡ್ಕೊಂಡು ಹೋಗಿ. ಇಲ್ಲಿ ಕುಚ್ಚು ಸಿಂಗಲ್ ಕ್ರೋಶೆ ಇರಲ್ಲಿ ಕುಚ್ಚು ಹಾಕೊಳ್ಳಿ. ಸಿಂಪಲ್ ಡಿಸೈನು ಬೇಗ ಆಗುತ್ತೆ, ಈಸಿಯಾಗಿದೆ. ತೋರಿಸ್ತೀನಿ ಪೂರ್ತಿ ಮಾಡಿ. ಸಿಂಪಲ್ ಡಿಸೈನು ಈಸಿಯಾಗಿದೆ, ಬೇಗ ಆಗುತ್ತೆ. ಸಿಂಪಲ್ ಸಾರಿಗಳಿಗೆ ಆರಾಮವಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಪೂರ್ತಿ ಮಾಡಿ ಫೋಟೋ ಹಾಕ್ತೀನಿ.